ಫೇಲ್ ಆಯ್ತು ನೋಡು ಕೇಳಿ ಯಾರಿಗಾರ. ಯಾವ ತಾಳ್ಗುಡಿ ಫೋನ್ ಇಲ್ಲ ಸದ್ಯಕ್ಕೆ. ಹಾಂ ತಾಳ್ಗುಡಿ ಫೋನ್ ಇಲ್ಲ ನೀವು. ಇಲ್ಲ ಇದ್ರಾಗ ಮೊಬೈಲ್ನಾಗ ಇದು ಆನ್ಲೈನ್ದಾಗ ಅಂತ ಸೇವ್ ರಿಲೀಸ್ ಆಗೈತಿ. ಪೋಸ್ಟರ್ ಅಂತ ನೋಡಿ ಇಲ್ಲಿ ಹಾಂ ಲ್ಯಾಂಡ್ ಲಾರ್ಡ್ ರಿಲೀಸ್ ಪೋಸ್ಟರ್ ಅಂತ ಇದ್ರಾಗ ಕೊಡಿ, ಯೂಟ್ಯೂಬ್ದಾಗ ಕೊಡಿ. ಲ್ಯಾಂಡ್ ಲಾರ್ಡ್ ರಿಲೀಸ್ ಪೋಸ್ಟರ್ ಅಂತ ನೋಡಿ. ರಿಲೀಸ್ ಪೋಸ್ಟ್ರಾ. ಗೈಸ್ ಎಲ್ಲರಿಗೂ PBN ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಅಣ್ಣ ಇವತ್ತು ಯಾವ್ದೋ ಫಿಲಮ್ ಲ್ಯಾಂಡ್ ಲಾರ್ಡ್ ಫಿಲಮ್ ಹೊಂಟೆ ಇವತ್ತು. ಸೊ ಹೆಂಗೈತೆ ನಮಗೂ ಗೊತ್ತಿಲ್ಲ. ಇವಾಗ ನಾವು ಹುಣಸಿಗೆ ದಾಟಿ ಯಾವ ಅಣ್ಣ ಇದು ಇವಾಗ ನಿಯರ್ ಬೈ ಎಲ್ಲಿಪ್ಪ ಅಂತಂದ್ರೆ ಗುಳಬಾಳ. ಗುಳಬಾಳ ಹತ್ರ ಇದ್ದೀವಿ. ನೋಡ್ತಿರ್ಬೋದು ಲೊಕೇಶನ್, ಬ್ಯೂಟಿಫುಲ್ ಲೊಕೇಶನ್. ನಮ್ಮೂರು ಸಖತ್ತಾಗಿ ಲೊಕೇಶನ್ ಅಂತ ನಿಧಾನಕ್ಕೆ ಹೋಗೋಣ. ಮತ್ತು ನಾವಿಲ್ಲಿ ಲ್ಯಾಂಡ್ ಆಗಿರೋ ಲಾಡ್ ಮತ್ತು ಇಲ್ಲಿಂದ ಒಂದು 20-25 ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ ಲ್ಯಾಂಡ್. ಸೊ ಇವಾಗ ನಾವು ಗುಳಬಾಳ ರೀಚ್ ಆದ್ವಿ. ನೆಕ್ಸ್ಟ್ ಬರೋದು ಮಾಳು ಸ್ನೇಹಿತರೆ. ಸೊ ಇದೆಲ್ಲ ಏನಪ್ಪ ಅಂತಂದರೆ ಮಠ ಮಧ್ಯಾಹ್ನ ಪೊಲೀಸ್ ಇರ್ತಾರ. ಮತ್ತೆ ನೋಡೋದು ಬಂದ ಇಲ್ಲೇ ಹಿಡಿತಾರೆ. ಮುಂದೆ ಪೊಲೀಸ್ ಇರ್ತಾರೆ. ಇಲ್ಲ ಸಾಲಡಿ ಇಲ್ಲ ಅದಕ್ಕೆ ಏನು ಹೇಳಿದ್ರೆ ಆಯ್ತು. ಏನಂದ್ರೆ ಮಠ ಮತ್ತೆ ಹೊಡ್ಕೋಬೇಕು ಅಂತ 400 ರೂಪಾಯಿ. ಎಷ್ಟೈತೆ ಟಿಕೆಟ್? 200 ರೂಪಾಯಿ ಒಬ್ರಿಗೆ. 200 ಕನ್ನಡ ಹೋಗೋರು ಭಾಳ ಐತಲ್ಲ. 200 ಹಾಂ 100 ಎಷ್ಟು? 100 200 ಅದೇ 200 ಅಂದ್ರೆ 200 ರೂಪಾಯಿ ಇಲ್ಲ ಸೀದಾ. ಏನೋ ಉಸ್ತೋಡ ಹಾ ಏನೋ ಟಕ್ಕ ಏನೋ ಇಲ್ಲ ದೇವ್ರದ ಹೌದಾ? ಫ್ರೆಂಡ್ಸ್ ಇವಾಗ ಯಾವ್ದಾನ ಬಂಡಪಳ ಎಲ್ಲ ಊರ ಹೆಸರೇನು ಪೂರ್ತಿ ಹೆಸರು ಎಲ್ಲ ಪೂರ್ತಿ ಊರ ಹೆಸರು ಏನದು? ಹೊಳದಲ್ಲಮ್ಮ ನಮ್ಮ ಬಂಡಪಳ ಅಂತಾರಲ್ಲ. ಹಾಂ ಯಾವ್ದು ಮುಂದೆ ಬರೋದು ಇದ್ರದ್ದು ಕೊಳದಲ್ಲ ಮನೆದು. ಇಸ್ತಾನ ಅದನ್ನೇ ಬಂಡಪಳ ಅಂತ ತಗೊಂಡ ರೋಮರ ಬರ್ತದೆ. ಯಾವ ರೀತಿ ಕಟ್ತಾರೆ? ಕಟ್ತಾರೆ ಇದಕ್ಕೆ ಬಂಡಪಳ ಅಂತ ಕರೀತಾರೆ. ಹೌದಾ? ಅಂದ್ರೆ ಮತ್ತೆ ಮೊನ್ನೆ ನಾನು ಅಂತಂದ್ರೆ ದೇವ್ರು ಇನ್ನು ಮುಗುದಲ್ಲ. ಇನ್ನು ಶುಕ್ರವಾರ ಮಂಗಳವಾರ ಮಾಡೋರು ಮಾಡ್ತಿರ್ತಾರೆ. ಜಾತ್ರೆ ಅಲ್ವಾ? ಜಾತ್ರೆ ಆಗಿ ಜನ ಇದು ಮಾಡ್ತಾ ಇರ್ತಾರೆ. ಚಿಕ್ಕನಾಗ ಇದು ಯಾವಾಗ ದೇವರಲ್ಲಿ ಶುಕ್ರವಾರ ಇದೆ ಜಾತ್ರೆ. ಶುಕ್ರವಾರ ಅಂದ್ರೆ ಅಲ್ಲಿ ಹೋಗ್ಬೇಕು. ಘೋಷ ಇದು ಚಿಕ್ಕನಾಳ ಜಾತ್ರೆ ಭಾರಿ ನಾವು ಇಲ್ಲ ಭಾರಿ ಟೈಮ್ ಪಾಸ್ ಜಾತ್ರೆ. ಚಿಕ್ಕನಾಳ ಜಾತ್ರೆ ಅಂದ್ರೆ ನೆಕ್ಸ್ಟ್ ಯಾವ ಸಾಲೋಡಿಗೆ ಎಲ್ಲದ ಯಾವ ಗಾಡಿ? ನನ್ನ ಗಾಡಿ ನಿನ್ನ ಗಾಡಿ ಇದು ನಿಮಗೆ ಗೊತ್ತು ಎಷ್ಟು ಹೋದ್ರದ್ದು? ಅಲ್ಲ ಪೆಟ್ರೋಲ್ ಏನೋ 50 ಕೊಡ್ತಾ 60 ಕೊಡ್ತಾ ಅಂತ ಹೇಳಿದ್. ಮತ್ತೆ ಅಟ್ಯಾಕ್ ಸಿಗುತ್ತೆ ಇದು ಮೈಲೇಜ್ ಅಷ್ಟು ಕೊಡ್ತಾ ಅಂತ ಹೇಳ್ತೀವಿ. ಪೆಟ್ರೋಲ್ ಆಗಿ ಅಷ್ಟು ಹಾಕಿ ಬಂದೆ. ಹಾಂ 2.5 ಆಯ್ತು ಬಂದೇವಲ್ಲ ಬಂದೆ. 10 ನಿಮಿಷ ಆಯ್ತು. ಆಯ್ತು ಲಾಸ್ಟ್ ಅಪ್ಪ ಈಗ ಇಟ್ಟು ಮಾಡ್ಯದು ಯಾವ್ದಕ್ಕೆ ಹಾಕಿರ್ತೀವಿ ಹೇಳ್ರಿ ನನಗೆ ಅದು ಗೊತ್ತಲ್ಲ. ಮಾವಿರ ಹಾಕ್ಯಾರೋ ಏನು? ಹಾಂ ಯಾವ್ದು ಎಷ್ಟದ ಥಿಯೇಟ್ರ್? 3 ಅದಾವ 2 ಅದಾವ? ಅಮೀರ್ ಒಂದು ಮಹಾವೀರ. ಲಾಸ್ಟ್ ಟೈಮ್ ನಾವು ಇದಕ್ಕೆ ಹೋಗಿದ್ವಿ. ಯಾವುದಪ್ಪ ಅದು? ಇಲ್ಲ ನಾನು ದೂರಿಗೆ ಹೋಗಿದ್ವಿ ಲಾಸ್ಟ್ ಟೈಮ್. ಯಾವುದೋ ಬರೀ ಫಿಲಮ್ ಇದು ದರ್ಶನ್ ಡಿ ಬಾಸ್ ಆಗಿತ್ತು ನೋಡೋದು ಲಾಸ್ಟ್ ಟೈಮ್. ಎನಿ ಟೈಮ್ ಅಣ್ಣ ಈ ರೋಡಿಗೆ ಇರ್ತಾರೆ ಪೊಲೀಸರು. ಎನಿ ಟೈಮ್ ಭಾಳ ಸರ್ ಅಬ್ಸರ್ವ್ ಮಾಡೀನಿ. ನೀನು ಇಲ್ಲಿಂದ ಪಾಸ್ ಆಗ್ಬೇಕಂದ್ರೆ ಯಾವ್ದಾರ ಒಂದು ಗಾಡಿಯಿಂದ ಪಾಸ್ ಆಗ್ಬೇಕು. ನೀನು TJ ಪಾಸ್ ಅಂತ ಆಗಲ್ಲ ಅದಾರಲ್ಲ.
ಕಾಲೇಜ್ ಫಂಕ್ಷನ್ ಇರ್ಬೇಕು ನಡಿ. ಇಲ್ಲ ಇಲ್ಲ ಅದರ ಇಲ್ಲೇ ಇರ್ತಾರ ಒಬ್ಬರು ಇದೇ ಜಾಗ ಕಾಯಂ ಇರ್ತಾರೆ ಪೊಲೀಸರು. ಲಾಸ್ಟ್ ಟೈಮ್ ನಾನು ಇದು ಡಿ ಬಾಸ್ ಫಿಲಮ್ ಅದು ಇದಕ್ಕೆ ಬಂದಾಗ ಕ್ರಾಂತಿ ಅಲ್ಲ ಒಬ್ಬರೇ ಡೆವಿಲ್ ಫಿಲಮ್ ಬಂದಾಗ ನಾನು ದುರ್ಗೆ ಬಂದಾಗ ಮೂವಿ ನೋಡ್ಬೋದು. ಒಂದು ಟೈಮ್ ನೋಡೋಂಗಿತ್ತು ಹೊರಗೆ. ಅಂದ್ರೆ ಆ ಫಿಲಮ್ ಏನಪ್ಪಾ ಅಂತಂದ್ರ ಈಗ 2028 ಎಲೆಕ್ಷನ್ ಡಿ ಬಾಸ್ CM ಆಗ್ಬೇಕು ಅನ್ನೋ ಇದ್ರಾಗ ತೆಗೆದ್ಬಿಟ್ರೆ ಫಿಲಮ್ ಅದು. ಅಂದ್ರೆ ನೆಕ್ಸ್ಟ್ ಜೈಲಿಂದ ರಿಲೀಸ್ ಆಗ್ಬೇಕು, ಡೈರೆಕ್ಟ್ ಬಂದು ಏನಪ್ಪಾ ಅಂದ್ರೆ ಅಲ್ಲೇ ಇದು CM ಆಗ್ಬೇಕು, ಅಲ್ಲೇ ನಿಂತ ಕೇಸಿ ಟಿಕೆಟ್ ತಗೊಂಡು ಅಲ್ಲೇ ನಿಂತ CM ಆಗಿ ಹೊರ ಬರ್ಬೇಕು. ಕಾರಂಜಿ ತೆಗೆದ್ಬಿಟ್ರೆ ಫಿಲಮ್ ಅದ್ರ ಅಂದ್ರೆ ಮುಂದೆ ಇದ್ರೆ ಅವ್ರು ಒಂದು ಇದು ಅಭಿಮಾನಕ್ಕೆ ತೆಗೆದ್ರೆ ಚೆನ್ನಾಗಿತ್ತು ಹೊರಗಿಲ್ಲ ಒಂದು ರೇಂಜಿಗೆ. ಆದ್ರೆ ಸ್ಟೋರಿ ಏನಪ್ಪ ಒಂದು ಟೈಮ್ ಮಾಡೋಂಗಿತ್ತು ಅಷ್ಟೇ, ಜಾಸ್ತಿ ಏನಿಲ್ಲ. ಅಂದ್ರೆ ಅದ್ರಾಗ ದರ್ಶನ್ ಡಬಲ್ ಪಾರ್ಟ್ ಐತೆ ಅದ್ರಾಗ. ದರ್ಶನ್ ಏನಪ್ಪ ಒಂದು ಫೇಸ್ ಏನಪ್ಪ ಅಂದ್ರೆ ಸಾಫ್ಟ್ ಕಾರ್ನರ್ ತೋರ್ಸಾರ, ಇನ್ನೊಂದು ಫೇಸ್ ಏನಪ್ಪ ಅಂದ್ರೆ ಫುಲ್ ವೈಲೆಂಟ್ ಆಗಿ ತೋರ್ಸಾರ, ಡೆವಿಲ್ ತರ ತೋರ್ಸಾರ. ಅದಕ್ಕೆ ಡೆವಿಲ್ ಅಂತ ಮಾಡ್ರಿ ಫಿಲಮ್. ಒಂದ್ ಸೈಡ್ ಒಳಗ ಹೀರೋ, ಒಂದ್ ಸೈಡ್ ಒಳಗ ವಿಲನ್ ದರ್ಶನ್. ಇಬ್ಬರ ಇದು ಲಾಸ್ಟಿಗೆ ಏನೋ ಸಾಫ್ಟ್ ಕಾರ್ನರ್ ಅವನೇ ಗೆಲ್ತಾನೆ ಅದ್ರಾಗ. ಅದೇ ಸೇಮ್ ಸ್ಟೋರಿನೇ, ಸ್ವಲ್ಪ ಒಂದು ಟೈಮ್ ಹೊಡಾಯ್ತು ಅಷ್ಟೇ. ಅಂತ ತಾಯ್ಕೋಟಿ ಬಂದೇವಲ್ಲ, ಇದೊಂದು ತಾಯ್ಕೋಟಿ ಅದು ರೋಡೆಲ್ಲ ಈ ಕಡೆ ಎಲ್ಲ ಇಂಪ್ಲಿಮೆಂಟ್ ಚೆನ್ನಾಗಿ ಮಾಡ್ಯಾರ. ಡೆವಲಪ್ ಆಯ್ತು. ನಮ್ಮ ಕಡೆ ನೋಡೋದು ಅವ್ರು ಏನಿಲ್ಲ. ಇದು ನ್ಯಾಷನಲ್ ಹೈವೇನ ಬರ್ಬೋದಣ್ಣ ಮುಂದೆ. ಹಾಂ ಇದು ಹುಣಸಗಿ ಟು ತಾಳಿಕೋಟೆ ರೋಡ್, ಹುಣಸಗಿ ತಾಳಿಕೋಟೆ ರೋಡ್ ಐತಲ್ಲ, ಮುಂದೆ ಒಂದಿನ ನ್ಯಾಷನಲ್ ಹೈವೇ ಬರ್ಬೋದು ಅಂತ ಅನ್ಸತ್ತೆ. ಬರ್ಲಂಗ ಆಗ್ಬೋದು, ಯಾಕಂದ್ರೆ ಇಲ್ಲಿ ಈ ಕಡೆ ಡಿಸ್ಟೆನ್ಸ್ ರೋಡ್ ಏನಪ್ಪ ಭಾಳ ಅಲ್ಲ. ನೋಡಿ ಆರಾಮ ಟ್ರಿಬಲ್ ಹೋಗ್ತಾವ ಈ ಕಡೆ ಗಾಡಿಗಳು. ಸ್ವಲ್ಪ ಡೆವಲಪಿಂಗ್ ಆಯ್ತು, ಅದು ಚೆನ್ನಾಗಿತ್ತು. ಹೊರಗೆ ಊರ್ನು ಅಷ್ಟೇ ಈ ಕಡೆ ದೊಡ್ಡದಾಗಿತ್ತು ಹಂಗೆ. ಇದು ಪುರಸಭೆ ಐತಲ್ಲ, ನಗರಸಭೆ ನಗರಸಭೆ ನಗರಪಾಲಿಕೆ. ಇಲ್ಲಿ ಯಾವ್ದು ಮನೆ ಇದೆ ಯಾರು ಬರ್ತಾರ ಅದ ಫೋನ್ ಗಾಡಿ ಅಲ್ಲಿ ಬಂದು ಹಿಡ್ಕೊಂಡು ಅಂತೂ ಇಂತೂ ಯಾವುದು ಮಾವಿರ ಥಿಯೇಟ್ರ್ ಮುಂದೆ ಅಣ್ಣ ಓಡ್ದ 3 ಗಂಟೆ ಅಂತ ಮಾವು ಹೊಡ್ಕೊಂಡು ನೆನೆಸ್ಬಿಡ. ಟೈಮ್ ಈಗ 2:30 ಆಗಿತ್ತು ಕರೆಕ್ಟ್. ಅಂದರೆ ನಾವು ಬಂದಂಗಾಯ್ತು ಅಣ್ಣ ಹಾಫ್ ಆನ್ ಅವರ್ನ ಬಂದ್ವಿ ನೋಡಿ ಅಲ್ಲಿಂದ. ಕರೆಕ್ಟ್ ಹಾಫ್ ಆನ್ ಅವರ್, 2 ಗಂಟೆಗೆ ಅಲ್ಲಿಂದ ಬಿಟ್ಟು ಹುಣಸಿಗಿಂದ 2:30 ಬಂದಿವಿ. 5 ಕಿಲೋಮೀಟರ್ ಅಂದ್ರೆ ಲೆಕ್ಕ ಕೊಡ್ತೀವಿ. ಹಾಂ ಆರಾತ್ರಿ ಬರ್ತಿದ್ವಲ್ಲ, ಮತ್ತೆ ಕ್ರಾಸ್ ತೊಗೊಂಬರ್ತಿದ್ದೆ. ನೀನು ಯಾವ ಹೇಳಿದ? ನಾ ಹೇಳಿದ ನಾನು ಸ್ಪೀಡ್ ಹೊಡಿ ಅಂತ ತೆಗಿಸಿ. ನೀನು ಲ್ಯಾಂಡ್ ಲಾಡ್ ಮಾಡೋಕೆ ಆ ಲ್ಯಾಂಡಾಗ ನಾವು ಲಾಡಾದ್ದು, ಆಮೇಲೆ ಇನ್ನು ಸ್ವಲ್ಪ ಆಗಿದ್ರೆ ಅಂತೀನಿ ಸ್ಲೋ ಹೊಡಿ ಅಣ್ಣ, ಸ್ಲೋ ಹೊಡಿ ಅಂತ. ಹಾಂ ನೀವು ಮಾಡಿ ಹಾಂ ಬೇಡ, ನಾ ತೆಗಿತೀನಿ. ಹಾಂ ಟಿಕೆಟ್ ಕೊಡ್ರಿ, ಟಿಕೆಟ್ ಕೊಡ್ರಿ. 120 ರೀ. 1 ಲೀಟ್ರ್ ತೊಂದು 2 ಲೀಟ್ರ್ ಕೊಟ್ಬಿಡ್ರಿ ನೀರಿನ ಬಿಡ್ರಿ. 1 ಕೊಟ್ರಿ ನಮಗ್ರೆ. ಇಲ್ಲಿ ಬಾ ಅಂದ್ರೆ ಅಲ್ಲೇ ಅಂತ ಕೇಸ್ ಬಿಡಿ ಮಾಡಾಕತ್ತೀವಿ. ಬಾ ಹಂಗೆ ರನ್ನಿಂಗ್ ಇರಲಿ ವಿಡಿಯೋ ಆಫ್ ಮಾಡ್ಬಿಡ. ಅಂಗಡಿ ನೋಡಿ ಸ್ಕ್ಯಾನರ್ ಮತ್ತೆ ನೋಡಿ ಹಂಗೆ ಮಾಡುವ, ನಿಮ್ಮನ್ನು ಆಫ್ ಮಾಡ್ಬೇಡ. ಯಾರು ಮಂದಿ ಇಬ್ಬರು ಇದೆ ಮೇಡಮ್ ಇಲ್ಲಿ. ಇಬ್ರು ಸಾಕು ಬೇಡ, ಆಫ್ ಮಾಡ್ಬೇಡ. ಒಂದು ರೌಂಡ್ ಕಡೆ ತಿರ್ಸ್ಬೇಡ. ನಿಲ್ತವ್ರ ನಿಮ್ಮ ಮೂರ್ಗ ಅಣ್ಣ. ಹಾಂ ಆಡಲ್ ಮಾಡ. ಬಾ ನಿಮ್ಮ
ಸ್ನೇಹಿತರೆ ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಸೂಪರ್ ಆಗಿತ್ತು. ಒಳ್ಳೆ ಏನಪ್ಪಾ ಅಂದ್ರೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಫಿಲಮ್ನಾಗ. ಚೆನ್ನಾಗಂದ್ರೆ ಚೆನ್ನಾಗಿದೆ ಫಿಲಮ್. ದಯವಿಟ್ಟು ಏನಪ್ಪಾ ಅಂದ್ರೆ ಎಲ್ರು ಥಿಯೇಟ್ರಿಗೆ ನೋಡ್ಬೇಕಣ್ಣ ಫಿಲಮ್. ಇದು ಮತ್ತೆ ಯಾರು ಏನಪ್ಪಾ ಅಂತಂದ್ರೆ ಇದು ಅಲ್ಲಿ ಇಲ್ಲಿ ಸಿಗ್ತಾವಲ್ಲ ವೆಬ್ಸೈಟ್ ನಾಗೆಲ್ಲ ಯಾರು ನೋಡ್ಬಾರ್ದು, ಥಿಯೇಟ್ರಿಗೆ ಹೋಗಿ ನೋಡ್ಬೇಕು. ಚೆನ್ನಾಗಿದೆ ಮೂವಿ ಮಾತ್ರ, ಒಳ್ಳೆ ಸ್ಟೋರಿ. ಯಾರು ಪೊಲೀಸವ್ರ ಅಲ್ಲೊಬ್ಬರು ಅಲ್ಲಿ ಅಂತೀನಿ, ಅಲ್ಲಿ ಹೋಗಿ ಕಾಟ ಇವ್ರದ್ದು ಕಾಟ ಎಲ್ರು ಮೂವಿ ಚೆನ್ನಾಗಿದೆ ನೋಡಿ, ಥಿಯೇಟ್ರಲ್ಲಿ ಹೋಗಿ ನೋಡಿ, ಸಪೋರ್ಟ್ ಮಾಡಿ ಎಲ್ರು ಮೂವಿಗೆ. ಲ್ಯಾಂಡ್ ಲಾರ್ಡ್ ಸಖತ್ತಾಗಿದೆ ಮೂವಿ.